ರೈತರೇ ನಿಮ್ಮ ಹಿಂಗೆ ಪೈಪನ್ನು ಸ್ಪ್ರಿಂಕ್ಲರ್ ಪೈಪ್ ಹಿಂಗೆ ಹೋಗಿದ್ದಾರೆ, ಹಿಂಗೆಲ್ಲ ಹೇಳಿದರು. ಇದು ಸಾಲ್ಡ್ರಿಂಗ್ ಇರ್ತಲ್ಲ, ಇದು ಸಾಲ್ಡ್ರಲ್ಲಿಂತ ಗರಂ ಮಾಡ್ಬೇಕು. ಹಿಂಗೆ ಗರಂ ಮಾಡಿದ್ರೆ ಪ್ಯಾಕ್ ಆಗ್ತದೆ, ಲೀಕೇಜ್ ಇರೋಲ್ಲ. ಈಗ ನಮ್ಮ ಸ್ಪ್ರಿಂಕ್ಲರ್ ಪೈಪ್ ಆದ್ರೆ ಲೀಕೇಜ್ ಆದಾಗ ಹಳೆ ಪೈಪು ಈ ಥರ ಕ್ರ್ಯಾಕ್ ಬಿಟ್ಟಿದ್ದರು. ಈ ನಮ್ಮನ್ನು ಸುಡ್ಬೇಕು, ಪ್ಯಾಕ್ ಆಗ್ತದೆ. ಹೆಚ್ಚಿಗೆ ತೂತಿದ್ರು ಇದು ಡ್ರಿಪ್ ಪೈಪ್ ಇರ್ತಲ್ಲ, ಡ್ರಿಪ್ ಪೈಪ್ ಮೆಲ್ಟ್ ಮಾಡಿ ಇದಕ್ಕೆ ಇಡ್ಬೇಕು. ಹಿಂಗೆ ಇದು ಚಾಲು ಮಾಡ್ತೀವಿ ನೋಡಿರಿ. ಚಾಲು ಮಾಡೀನಿ, ಹೀಟ್ ಎಲ್ಲ ಹಾಕ್ಸೋದು, ಲೈಟ್ ಬಿದ್ದೋಗ್ಬಿಡ್ದು ಕಾಣ್ತದಲ್ಲೋ ನಿಮಗೆ, ಲೈಟ್ ಬಿದ್ದ ಹೀಟ್ ಆಗ್ತದೆ. ಹೀಟ್ ಆದ್ರಪ್ಲೇ ಇದು ಹೋಗಿ ಪ್ಯಾಕ್ ಮಾಡಂದ್ರೆ ಇದು ಸಾಲ್ಡ್ರಿಂಗ್ ಅದು. ಹೀಟ್ ಆಯ್ತು ನೋಡ್ರಿ. ಈ ಥರ ಮೆಲ್ಟ್ ಮಾಡಿ ಗರಂ ಮಾಡ್ರೆ ಆಯ್ತು. ಹಿಂಗೆ ಅಡ್ಡದಿಡ್ಡು ಹೊಡೆದು ಗರಂ ಮಾಡಿಬಿಡ್ಬೇಕು. ನಿಮಗೆ ಫಾಯ್ದಾ ಆಗ್ತವೆ. ಈ ಥರ ಮಾಡ್ಬೇಕು. ಅಲ್ಲಿ ಸ್ಪ್ರಿಂಕ್ಲರ್ ಹಚ್ಚಿವಿ, ಪೈಪ್ ಹೋಗಿದ್ದು, ಅದಕ್ಕೆ ಮತ್ತೆ ರಿಪೇರಿ ಮಾಡ್ಲತ್ತೀನಿ. ಹಿಂಗೆ ಈ ಥರ ಸ್ಟಾಪ್ ಮಾಡಿ ಬೇಗ ಮುಗಿಸ್ತೀನಿ. ಈ ಥರದ ಇಲ್ಲಿಂದ ಇಲ್ಲಿಗೆ ಮುಗಿಸಿದ್ದೇನೆ. ಮತ್ತು ಇದು ಒಟ್ಟು ಪ್ಯಾಕ್ ಮಾಡೋಣ. ರೈತರದವರಿಗೆ ಉಪಯೋಗ ಆಗುತ್ತದೆ. ಹಿಂಗೆಲ್ಲ ಸುಳಿ ಪೈಪು ಸಾಲ್ಡ್ರಿಂಗ್ ಅಂತ ಮಾಡಿದರೆ ನೋಡ್ರಿ, ಒಟ್ಟು ಚಲೋ ಐತೆ ಅಲ್ಲ. ಒಟ್ಟು ಪ್ಯಾಕ್ ಆಯ್ತು. ಈಗ ಸ್ವಲ್ಪ ಕಟ್ ಮಾಡಿ ಈ ತುಕಡಿ ಕಟ್ ಮಾಡಿದ್ದೀನಿ. ಈ ತುಕಡಿ ಕಟ್ ಮಾಡಿ ಇಲ್ಲಿ ಹಾಕ್ಲತ್ತೀನಿ, ಹಚ್ಚಿ ನೋಡಿ ಗರಂ ಮಾಡಿ. ಇದೆಲ್ಲ ಹಿಂಗೆ ಸಾಫ್ ಮಾಡ್ಕೊಂಬಿಡ್ಬೇಕು. ಹಿಂಗೆ ಸಾಫ್ ಮಾಡ್ಕೊಂಡು ಹಿಂಗೆ ಸ್ವಲ್ಪ ಪಾಲಿಶ್ ಮಾಡಬೇಕು. ಹಿಂಗೆ ಪಾಲಿಶ್ ಮಾಡ್ಕೊಂಡು ಆಯ್ತಲ್ಲ, ಈ ಥರ ಮಾಡ್ಕೊಂಡ್ರೆ ಕ್ಲಿಯರ್. ಓಕೆ, ಬಾಯ್ ಬಾಯ್ ರೈತ ಬಾಂಧವರಿಗೆ.